ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಾಯತ್ರಿ ಹ್ಯಾಪಿ ಲೈಫ್ ಫ್ರೆಂಡ್ಸ್. ನಾನಿವತ್ತು ನಾವು ಇರೋದು ತೋಟದ ಮನೆಯಲ್ಲಿ ಫ್ರೆಂಡ್ಸ್. ನಾನಿವತ್ತು ನಿಮಗೆ ನಮ್ಮ ಸರೌಂಡಿಂಗ್ ಪೂರ್ತಿ ಪರಿಚಯ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್. ಇದು ದಾಸವಾಳದ ಗಿಡ. ನೋಡೋಕೆ ತುಂಬ ಚಿಕ್ಕದಾದರೂ ತುಂಬ ಹೂವುಗಳನ್ನ ಕೊಡುತ್ತೆ ಫ್ರೆಂಡ್ಸ್. ತುಂಬ ಹೂವು ಬಿಡುತ್ತೆ ಫ್ರೆಂಡ್ಸ್. ಪಕ್ಕದಲ್ಲೇ ನೆಲ್ಲಿ ಇದೆ ಫ್ರೆಂಡ್ಸ್. ಇದು ಸೀಬೆ ಗಿಡ ಫ್ರೆಂಡ್ಸ್. ಇದರಲ್ಲಿ ಇನ್ನೂ ಕಾಯಿ ಬಿಡ್ತಾ ಇಲ್ಲ ಫ್ರೆಂಡ್ಸ್. ಪಕ್ಕದಲ್ಲಿ ಒಂದು ರೋಸ್ ಗಿಡ ಇದೆ ಫ್ರೆಂಡ್ಸ್. ಅದು ಹೂವು ಬಿಡುತ್ತೆ, ಒಂದಿನ ಬಿಡುತ್ತೆ, ಒಂದಿನ ಬಿಡಲ್ಲ ಫ್ರೆಂಡ್ಸ್. ಅದು ಅಡಿಕೆ ಗಿಡ ಫ್ರೆಂಡ್ಸ್. ಅಡಿಕೆ ಗಿಡ ಇನ್ನೂ ಚಿಕ್ಕವು ಫ್ರೆಂಡ್ಸ್. ಪಕ್ಕದಲ್ಲೇ ಗುಲಾಬಿ ಗಿಡ ಇದೆ ಫ್ರೆಂಡ್ಸ್. ಅದನ್ನು ಕಟಾವು ಮಾಡಿದ್ದೀವಿ. ಅದರಲ್ಲಿ ಬಿಡ್ತಾ ಇರಲಿಲ್ಲ, ಹೂವು ಬಿಡ್ತಾ ಇರಲಿಲ್ಲ. ಪಕ್ಕದಲ್ಲೇ ಆಸ್ಪತ್ರೆ ಇದೆ ಫ್ರೆಂಡ್ಸ್. ನಮಗೇನಾದರೂ ಹುಷಾರಿಲ್ಲ ಅಂದರೆ ಹೆಚ್ಚಿಗೆ ಎಲ್ಲೂ ದೂರ ಹೋಗಂಗಿಲ್ಲ ಫ್ರೆಂಡ್ಸ್. ಪಕ್ಕದಲ್ಲೇ ಇರುತ್ತೆ. ಅಡಿಕೆ ಗಿಡ ಸುಮಾರು ನೋಡೋಕೆ ಇಷ್ಟ ಇದೆ ಫ್ರೆಂಡ್ಸ್. ಅದರಲ್ಲಿ 250 ಗಿಡ ಬೆಳೆಸಿದ್ದೀವಿ ಫ್ರೆಂಡ್ಸ್. ಇದು ನೇರಳೆ ಮರ ಫ್ರೆಂಡ್ಸ್. ನೇರಳೆ ಮರ, ಜಮ್ನೇರಳೆ ಮರ. ನೇರಳೆ ಹಣ್ಣು ತುಂಬ ಬಿಡುತ್ತೆ. ತುಂಬ ಉದ್ದ ಇರುತ್ತೆ, ಜಾಸ್ತಿ ಬಿಡುತ್ತೆ ಫ್ರೆಂಡ್ಸ್. ಇದು ಸೀಬೆ ಗಿಡ ಫ್ರೆಂಡ್ಸ್. ಇದು ಸೀಬೆ ಗಿಡ. ಇದ್ರ ನೋಡೋಕೆ ತುಂಬ ಚಿಕ್ಕದಾದರೂ ತುಂಬ ಹಣ್ಣುಗಳ್ನ ಬಿಡುತ್ತೆ. ಒಂದು ಏನಿಲ್ಲ ಅಂದರೂ 250 ಗ್ರಾಮ್ 300 ಗ್ರಾಮ್ ಇದ್ದೇ ಇರುತ್ತೆ ಹಣ್ಣು ಮಾತ್ರ. ಫ್ರೆಂಡ್ಸ್, ಇದು ಮಾವಿನ ಗಿಡ. ಇದಿನ್ನೂ ದಪ್ಪ ಆಗಿಲ್ಲ ಫ್ರೆಂಡ್ಸ್, ಮಾವಿನ ಗಿಡ. ಇದು ಬಾಳೆ ಗಿಡ. ಬಾಳೆಹಣ್ಣು ಬಿಡ್ತಾ ಇತ್ತು. ಈ ಗಾಳಿ ಬಂದ್ಬಿಟ್ಟು ಬಿದ್ದೋಗಿದೆ, ಗಾಳಿ ಬೀಸಿ. ಮತ್ತು ಸರೌಂಡಿಂಗಲ್ಲಿ ಹೂವು ಬಿಡುತ್ತೆ ಇದು. ಮತ್ತು ಇದು ನುಗ್ಗೆ ಮರ ಫ್ರೆಂಡ್ಸ್. ಇದು ನೋಡೋಕೆ ಚಿಕ್ಕದಾದರೂ ಇದು ತುಂಬ ನುಗ್ಗೆಕಾಯಿ ಬಿಡುತ್ತೆ. ನಮಗೆ ಮನೆಗೆ ಏನು ಬೇಕೋ ಬಿಡುತ್ತೆ, ಅದರಲ್ಲಿ ಕಿತ್ಕೊಂತೀವಿ. ಇದು ಎಳ್ಳಿಕಾಯಿ ಗಿಡ ಫ್ರೆಂಡ್ಸ್. ಎಳ್ಳಿಕಾಯಿ ಮರದ ತುಂಬ ಬಿಡ್ತವೆ. ಇದರಿಂದ ಉಪ್ಪಿನಕಾಯಿ ಹಾಕ್ಬೋದು. ಮತ್ತು ಇದು ಕರಿಬೇವಿನ ಗಿಡ ಫ್ರೆಂಡ್ಸ್. ಇನ್ನೂ ಚಿಕ್ಕದು. ನಮಗೆ ದಿನಾಲು ಒಗ್ಗರಣೆ ಹಾಕೋಕ್ಕೆ ಸ್ವಲ್ಪ ಕಿತ್ಕೊಂಡು ಹೋಗ್ತೀನಿ ಇದರಲ್ಲೇ. ಇದು ಬೇವಿನ ಮರ ಫ್ರೆಂಡ್ಸ್. ಪೂಜೆ ನಾವು ಇದನ್ನು ಬೇವಿನ ಎಲೆನ ಕಿತ್ಕೊಂತೀವಿ. ಇದೆಲ್ಲ ನಮ್ಮ ತೋಟ ಫ್ರೆಂಡ್ಸ್. ಪ್ರಶಾಂತವಾದ ವಾತಾವರಣ. ಅಕ್ಕಪಕ್ಕದಲ್ಲಿ ಯಾವುದೂ ಮನೆಗಳಿಲ್ಲ. ಅದು ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಅದು ನೇರಳೆ ಮರನೇ. ಅದು ಇವಾಗ ಫಲ ಬಿಡ್ತೈತೆ ಫ್ರೆಂಡ್ಸ್.
ಇದೆಲ್ಲ ಖಾಲಿ ಜಮೀನು ಫ್ರೆಂಡ್ಸ್. ಅದಕ್ಕೆ ಅಡಿಕೆ ಗಿಡ ಕಟ್ಟಿಸ್ಬೇಕು ಫ್ರೆಂಡ್ಸ್. ನಾವಿನ್ನೂ ಕಟ್ಟಿಸ್ಬೇಕು ಫ್ರೆಂಡ್ಸ್. ಈಗ ನಾವು ಶೆಡ್ ಹತ್ರಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ನಾವು ತೋಟದಲ್ಲಿ ಶೆಡ್ಡು ಮಾಡಿದ್ದೀವಿ, ಕಾಯಿ ಶೆಡ್ ಅಂತ. ಬಿದ್ದಿರೋ ಕಾಯಿಗಳನ್ನೆಲ್ಲ ತಂದು ಇದ್ರಲ್ಲಿ ಹಾಕ್ತಾಯಿರ್ತೀವಿ ಫ್ರೆಂಡ್ಸ್. 1 ಸ್ಟೆಪ್ಪು 2 ಸ್ಟೆಪ್ಪು 3 ಸ್ಟೆಪ್ ಆ ಥರ. ನಮಗೇನಾರು ಬೇಜಾರಾದರೆ ನಾನು ಇಲ್ಲಿಗೆ ಫ್ರೆಂಡ್ಸ್ ಬರೋದು. ಇದು ಜಾಗ ಗಲೀಜಾಗಿದೆ, ಆದರೂ ನಮಗೆ ಮನಃಶಾಂತಿ ಇಲ್ಲೇ ಸಿಗ್ತಾಯಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬರೋದು ಜಾಸ್ತಿ. ತುಂಬ ಸಲ ನಾನು ಬೆಳಗಿಂದ ಇಲ್ಲೇ ಟೈಮ್ನ ಸ್ಪೆಂಡ್ ಮಾಡೋದು. ತಣ್ಣು ಗಾಳಿ ಬೀಸ್ತಾ ಇದೆ ಫ್ರೆಂಡ್ಸ್. ಒಳ್ಳೆ ವಾತಾವರಣ ಇದೆ. ಯಾವುದೇ ಗದ್ದಲ ಗಲಾಟೆ ಏನೂ ಇಲ್ಲ. ಪ್ರಶಾಂತವಾದ ವಾತಾವರಣ. ಹಾಗೆ ನಮ್ಮ ತೋಟದಲ್ಲಿ ಮಾವಿನ ಮರ ಇದೆ ಫ್ರೆಂಡ್ಸ್. ಅದು ನೋಡೋಕ್ಕೆ ತುಂಬ ಚಿಕ್ಕದು, ಆದರೆ ಮೈ ತುಂಬ ಕಾಯಿ ಬಿಡುತ್ತೆ ಫ್ರೆಂಡ್ಸ್. ಮತ್ತು ಸಂಪಿಗೆ ಗಿಡ ಇದೆ ಫ್ರೆಂಡ್ಸ್. ಸಂಪಿಗೆ ಗಿಡನೂ ಕೂಡ ಮೈ ತುಂಬ ಹೂವುಗಳ್ನ ಬಿಡುತ್ತೆ. ಹಲಸಿನ ಮರ ಇದೆ. ಹಲಸಿನ ಮರನೂ ಅದರಲ್ಲೂ ಒಂದು 20-30 ಹಣ್ಣುಗಳು ಬಿಡುತ್ತೆ. ಇದು ನಮ್ಮ ಸರೌಂಡಿಂಗ್ ಪೂರ್ತಿ ಫ್ರೆಂಡ್ಸ್. ಇದು ಮನೆ ಫ್ರೆಂಡ್ಸ್ ನಮ್ಮದು. ಆಸ್ಪತ್ರೆ ಪಕ್ಕ ಇದೆ. ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್.